ಹಣದ ವಿಚಾರದಲ್ಲಿ ಗಲಾಟೆ ನಡೆದು ವ್ಯಕ್ತಿಯೊಬ್ಬನನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈ ನೆಲೆಯಲ್ಲಿ ಏನು ಕೊಲೆಯಾದಂತಹ ಕುಟುಂಬಸ್ಥರು ಏನು ಕೊಲೆ ಮಾಡಿದಂತಹ ವ್ಯಕ್ತಿಯ ಮನೆ ಮೇಲೆ ದಾಳಿ ನಡೆಸಿ ಏನು ಪೆಟ್ರೋಲ್ ಹಾಕಿ ಸುಟ್ಟಾಕಿರುವಂಥ ಘಟನೆ ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೊಳಗುರ್ಕಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ನಾನಿವತ್ತು ಅದೇ ಗ್ರಾಮದಲ್ಲಿ ಇದ್ದೇನೆ. ದೃಶ್ಯ ನೋಡಿದ್ರೆ ಇದು ಏನು ಕೊಲೆ ಮಾಡಿದಂತಹ ಏನು ಶ್ರೀಮೂರ್ತಿಯವರ ಮನೆ ಆಗಿರುವಂಥದ್ದು. ಏನು ನಿನ್ನೆ ರಾತ್ರಿ ಏನು ಮಂಜುನಾಥ್ ಎಂಬುವರನ್ನು ಹಣದ ವಿಚಾರದಲ್ಲಿ ಶ್ರೀಮೂರ್ತಿ ಕೊಲೆ ಮಾಡ್ತಾರೆ. ಈ ನೆಲೆಯಲ್ಲಿ ಆಕ್ರೋಶಗೊಂಡಂತಹ ಅವರ ಸಂಬಂಧಿಕರು ಏನು ಮನೆಗೆ ಪೆಟ್ರೋಲ್ ಹಾಕಿ ಸುಟ್ಟಿರುವಂತಹ ಘಟನೆ ಇಲ್ಲಿ ನಡೆದಿರುವಂಥದ್ದು. ನೀವು ದೃಶ್ಯ ನೋಡಿದ್ರೆ ಸಂಪೂರ್ಣವಾಗಿ ಮನೆ ಏನು ಸುಟ್ಟು ಕರಕಲಾಗಿರುವಂಥದ್ದು. ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಸಹ ಇವತ್ತು ಕರಕಲಾಗಿರುವಂಥದ್ದು. ಪ್ರಮುಖವಾಗಿ ಏನು ನಿನ್ನೆ ರಾತ್ರಿ ಹಣದ ವಿಚಾರವಾಗಿ ಮಂಜುನಾಥ್ ಮತ್ತು ಏನು ಶ್ರೀಮೂರ್ತಿಯವರು ಗಲಾಟೆ ಮಾಡ್ಕೊಳ್ತಾರೆ. ಸುಮಾರು 8 ಗಂಟೆ ಸಮಯದಲ್ಲಿ ಏನು ಬಸ್ ಸ್ಟ್ಯಾಂಡಲ್ಲಿ ಅಂದರೆ ಸೋಮಯಾಜಪಲ್ಲಿಯಲ್ಲಿ ಏನು ಗಲಾಟೆ ಮಾಡಿಕೊಂಡಂತಹ ಮಂಜುನಾಥ್ ಮತ್ತು ಏನು ಶ್ರೀಮೂರ್ತಿಯವರ ನಡುವೆ ಗಲಾಟೆ ನಡೆದು ಏನು ಶ್ರೀಮೂರ್ತಿಯವರು ಏನು ಮಂಜುನಾಥ್ ಅವರನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡ್ತಾರೆ. ಈ ನೆಲೆಯಲ್ಲಿ ಸ್ಥಳದಲ್ಲೇ ಮಂಜುನಾಥ್ ಅವರು ಮೃತಪಟ್ಟ ಹಿನ್ನೆಲೆಯಲ್ಲಿ ಏನು ಅವರ ಸಂಬಂಧಿಕರು ಏನು ಅವರ ಊರಿಗೆ ಬಂದು ಏನು ಮನೆಯಲ್ಲಿ ಅವರ ಮನೆಗೆ ಪೆಟ್ರೋಲ್ ಹಾಕಿ ಸುಟ್ಟಿರುವಂತಹ ಘಟನೆ ಇದು. ದೃಶ್ಯ ನೋಡಿದ್ರೆ ಮನೆಯಲ್ಲಿದ್ದಂತಹ ಟಿ ವಿ ಆಗ್ಬೋದು ಮತ್ತು ಎಲ್ಲ ವಸ್ತುಗಳು ಅಂದರೆ ಇದ್ದಂತಹ ಸೋಫಾ ಬೀರು ಸಮೇತ ಎಲ್ಲವೂ ಸಹ ಸುಟ್ಟು ಕರಕಲಾಗಿರುವಂಥದ್ದು. ಈ ನೆಲೆಯಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಸಹ ಪೊಲೀಸರು ಇಲ್ಲಿ ಮಾಡಿಕೊಂಡಿರುವಂಥದ್ದು. ಅಂದರೆ ರಾತ್ರಿಯೇ ಏನು ಮನೆಯನ್ನು ಸುಟ್ಟಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಕಾರಣ ಇಲ್ಲಿ ಮನೆಯ ಮುಂದೆ ಈಗಾಗಲೇ ಏನು ಒಂದು ರಿಸರ್ವ್ ಪೊಲೀಸನ್ನು ಸಹ ಹಾಕಿರುವಂಥದ್ದು. ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಸಹ ಇವತ್ತು ಏನು ಸುಟ್ಟು ಕರಕಲಾಗಿರುವಂಥದ್ದು. ಇನ್ನು ಏನು ಪರಾರಿಯಾಗಿರುವಂತಹ ಶ್ರೀಮೂರ್ತಿಯನ್ನು ಕೂಡಲೇ ಬಂಧಿಸಬೇಕು, ಅವರಿಗೆ ಶಿಕ್ಷೆ ಆಗಬೇಕೆಂಬುದು ಮಂಜುನಾಥ್ ಅವರ ಸಂಬಂಧಿಕರ ಒತ್ತಾಯ ಆಗಿರುವಂಥದ್ದು. ಇಲ್ಲಿ ದೃಶ್ಯ ನೋಡೋದಾದರೆ ಎಲ್ಲ ರೀತಿಯ ಅಂದರೆ ಮನೆ ಎಲ್ಲ ವಸ್ತುಗಳು ಸಹ ಸಂಪೂರ್ಣವಾಗಿ ಕರಕಲಾಗಿರುವಂಥದ್ದು ನೋಡ್ಬೋದು. ಕಿಟಕಿ ಗಾಜಾಗಿರುವುದು ಮತ್ತು ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಅಂದರೆ ಏನು ದಿನಸಿ ಆಗ್ಬೋದು ಮತ್ತು ಟಿ ವಿ ಆಗ್ಬೋದು ಮತ್ತು ಸೋಫಾ ಆಗ್ಬೋದು ಮತ್ತು ಇತರ ಎಲ್ಲ ವಸ್ತುಗಳು ಸಹ ಇವತ್ತು ಸಂಪೂರ್ಣವಾಗಿ ಕರಕಲಾಗಿರುವಂಥದ್ದು. ಇನ್ನು ಏನು ಮಂಜುನಾಥ್ ಮತ್ತು ಶ್ರೀಮೂರ್ತಿಯ ನಡುವೆ ನಡೆದಂತಹ ಗಲಾಟೆಯಿಂದ ಇಲ್ಲಿ 2 ಗ್ರಾಮಗಳು ಸಹ ಒಂದು ರೀತಿಯ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಪೊಲೀಸರು ಸಹ ಸ್ಥಳಕ್ಕೆ ಆಗಮಿಸಿ ಹೆಚ್ಚಿನ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ಹಲವು ವರ್ಷಗಳಿಂದ ಏನು ಕಣ್ಮರೆಯಾದಂತಹ ಕೊಲೆಯ ಘಟನೆಗಳು ಇವತ್ತು ಮತ್ತೆ ಇಲ್ಲಿ ಶ್ರೀನಿವಾಸಪುರದಲ್ಲಿ ಮತ್ತೆ ಮರುಕಳಿಸ್ತಾ ಇರುವಂಥದ್ದು. ಇನ್ನು ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು 2 ಮನೆಗಳ ಕಡೆ ಸೂಕ್ತ ಬಂದೋಬಸ್ತನ್ನು ಏರ್ಪಾಡು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಹಣದ ವಿಚಾರದಲ್ಲಿ ಗಲಾಟೆ ನಡೆದು ವ್ಯಕ್ತಿಯೊಬ್ಬನನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈ ನೆಲೆಯಲ್ಲಿ ಏನು ಕೊಲೆಯಾದಂತಹ ಕುಟುಂಬಸ್ಥರು ಏನು ಕೊಲೆ ಮಾಡಿದಂತಹ ವ್ಯಕ್ತಿಯ ಮನೆ ಮೇಲೆ ದಾಳಿ ನಡೆಸಿ ಏನು ಪೆಟ್ರೋಲ್ ಹಾಕಿ ಸುಟ್ಟಾಕಿರುವಂಥ ಘಟನೆ ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೊಳಗುರ್ಕಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ನಾನಿವತ್ತು ಅದೇ ಗ್ರಾಮದಲ್ಲಿ ಇದ್ದೇನೆ. ದೃಶ್ಯ ನೋಡಿದ್ರೆ ಇದು ಏನು ಕೊಲೆ ಮಾಡಿದಂತಹ ಏನು ಶ್ರೀಮೂರ್ತಿಯವರ ಮನೆ ಆಗಿರುವಂಥದ್ದು. ಏನು ನಿನ್ನೆ ರಾತ್ರಿ ಏನು ಮಂಜುನಾಥ್ ಎಂಬುವರನ್ನು ಹಣದ ವಿಚಾರದಲ್ಲಿ ಶ್ರೀಮೂರ್ತಿ ಕೊಲೆ ಮಾಡ್ತಾರೆ. ಈ ನೆಲೆಯಲ್ಲಿ ಆಕ್ರೋಶಗೊಂಡಂತಹ ಅವರ ಸಂಬಂಧಿಕರು ಏನು ಮನೆಗೆ ಪೆಟ್ರೋಲ್ ಹಾಕಿ ಸುಟ್ಟಿರುವಂತಹ ಘಟನೆ ಇಲ್ಲಿ ನಡೆದಿರುವಂಥದ್ದು. ನೀವು ದೃಶ್ಯ ನೋಡಿದ್ರೆ ಸಂಪೂರ್ಣವಾಗಿ ಮನೆ ಏನು ಸುಟ್ಟು ಕರಕಲಾಗಿರುವಂಥದ್ದು. ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಸಹ ಇವತ್ತು ಕರಕಲಾಗಿರುವಂಥದ್ದು. ಪ್ರಮುಖವಾಗಿ ಏನು ನಿನ್ನೆ ರಾತ್ರಿ ಹಣದ ವಿಚಾರವಾಗಿ ಮಂಜುನಾಥ್ ಮತ್ತು ಏನು ಶ್ರೀಮೂರ್ತಿಯವರು ಗಲಾಟೆ ಮಾಡ್ಕೊಳ್ತಾರೆ. ಸುಮಾರು 8 ಗಂಟೆ ಸಮಯದಲ್ಲಿ ಏನು ಬಸ್ ಸ್ಟ್ಯಾಂಡಲ್ಲಿ ಅಂದರೆ ಸೋಮಯಾಜಪಲ್ಲಿಯಲ್ಲಿ ಏನು ಗಲಾಟೆ ಮಾಡಿಕೊಂಡಂತಹ ಮಂಜುನಾಥ್ ಮತ್ತು ಏನು ಶ್ರೀಮೂರ್ತಿಯವರ ನಡುವೆ ಗಲಾಟೆ ನಡೆದು ಏನು ಶ್ರೀಮೂರ್ತಿಯವರು ಏನು ಮಂಜುನಾಥ್ ಅವರನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡ್ತಾರೆ. ಈ ನೆಲೆಯಲ್ಲಿ ಸ್ಥಳದಲ್ಲೇ ಮಂಜುನಾಥ್ ಅವರು ಮೃತಪಟ್ಟ ಹಿನ್ನೆಲೆಯಲ್ಲಿ ಏನು ಅವರ ಸಂಬಂಧಿಕರು ಏನು ಅವರ ಊರಿಗೆ ಬಂದು ಏನು ಅವರ ಮನೆಗೆ ಪೆಟ್ರೋಲ್ ಹಾಕಿ ಸುಟ್ಟಿರುವಂತಹ ಘಟನೆ ಇದು. ದೃಶ್ಯ ನೋಡಿದ್ರೆ ಮನೆಯಲ್ಲಿದ್ದಂತಹ ಟಿ ವಿ ಆಗ್ಬೋದು ಮತ್ತು ಎಲ್ಲ ವಸ್ತುಗಳು ಅಂದರೆ ಇದ್ದಂತಹ ಸೋಫಾ ಬೀರು ಸಮೇತ ಎಲ್ಲವೂ ಸಹ ಸುಟ್ಟು ಕರಕಲಾಗಿರುವಂಥದ್ದು. ಈ ನೆಲೆಯಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಸಹ ಪೊಲೀಸರು ಇಲ್ಲಿ ಮಾಡಿಕೊಂಡಿರುವಂಥದ್ದು. ಅಂದರೆ ರಾತ್ರಿಯೇ ಏನು ಮನೆಯನ್ನು ಸುಟ್ಟಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಕಾರಣ ಇಲ್ಲಿ ಮನೆಯ ಮುಂದೆ ಈಗಾಗಲೇ ಏನು ಒಂದು ರಿಸರ್ವ್ ಪೊಲೀಸನ್ನು ಸಹ ಹಾಕಿರುವಂಥದ್ದು. ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಸಹ ಇವತ್ತು ಏನು ಸುಟ್ಟು ಕರಕಲಾಗಿರುವಂಥದ್ದು. ಇನ್ನು ಏನು ಪರಾರಿಯಾಗಿರುವಂತಹ ಶ್ರೀಮೂರ್ತಿಯನ್ನು ಕೂಡಲೇ ಬಂಧಿಸಬೇಕು, ಅವರಿಗೆ ಶಿಕ್ಷೆ ಆಗಬೇಕೆಂಬುದು ಮಂಜುನಾಥ್ ಅವರ ಸಂಬಂಧಿಕರ ಒತ್ತಾಯ ಆಗಿರುವಂಥದ್ದು. ಇಲ್ಲಿ ದೃಶ್ಯ ನೋಡೋದಾದರೆ ಎಲ್ಲ ರೀತಿಯ ಅಂದರೆ ಮನೆ ಎಲ್ಲ ವಸ್ತುಗಳು ಸಹ ಸಂಪೂರ್ಣವಾಗಿ ಕರಕಲಾಗಿರುವಂಥದ್ದು ನೋಡ್ಬೋದು. ಕಿಟಕಿ ಗಾಜಾಗಿರುವುದು ಮತ್ತು ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಅಂದರೆ
ಏನು ದಿನಸಿ ಆಗ್ಬೋದು, ಮತ್ತು ಟಿ ವಿ ಆಗ್ಬೋದು, ಮತ್ತು ಸೋಫಾ ಆಗ್ಬೋದು, ಮತ್ತು ಇತರ ಎಲ್ಲ ವಸ್ತುಗಳು ಸಹ ಇವತ್ತು ಸಂಪೂರ್ಣವಾಗಿ ಕರಕಲಾಗಿರುವಂಥದ್ದು. ಇನ್ನು ಏನು ಮಂಜುನಾಥ್ ಮತ್ತು ಶ್ರೀಮೂರ್ತಿಯ ನಡುವೆ ನಡೆದಂತಹ ಗಲಾಟೆಯಿಂದ ಇಲ್ಲಿ ಎರಡು ಗ್ರಾಮಗಳು ಸಹ ಒಂದು ರೀತಿಯ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಪೊಲೀಸರು ಸಹ ಸ್ಥಳಕ್ಕೆ ಆಗಮಿಸಿ ಹೆಚ್ಚಿನ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ಹಲವು ವರ್ಷಗಳಿಂದ ಏನು ಕಣ್ಮರೆಯಾದಂತಹ ಕೊಲೆಯ ಘಟನೆಗಳು ಇವತ್ತು ಮತ್ತೆ ಇಲ್ಲಿ ಶ್ರೀನಿವಾಸಪುರದಲ್ಲಿ ಮತ್ತೆ ಮರುಕಳಿಸ್ತಾ ಇರುವಂಥದ್ದು. ಇನ್ನು ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಎರಡೂ ಮನೆಗಳ ಕಡೆ ಸೂಕ್ತ ಬಂದೋಬಸ್ತನ್ನು ಏರ್ಪಾಡು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಹಣದ ವಿಚಾರದಲ್ಲಿ ಗಲಾಟೆ ನಡೆದು ವ್ಯಕ್ತಿಯೊಬ್ಬನನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈ ನೆಲೆಯಲ್ಲಿ ಏನು ಕೊಲೆಯಾದಂತಹ ಕುಟುಂಬಸ್ಥರು ಏನು ಕೊಲೆ ಮಾಡಿದಂತಹ ವ್ಯಕ್ತಿಯ ಮನೆ ಮೇಲೆ ದಾಳಿ ನಡೆಸಿ ಏನು ಪೆಟ್ರೋಲ್ ಹಾಕಿ ಸುಟ್ಟಾಕಿರುವಂಥ ಘಟನೆ ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೊಳಗುರ್ಕಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ನಾನಿವತ್ತು ಅದೇ ಗ್ರಾಮದಲ್ಲಿ ಇದ್ದೇನೆ. ದೃಶ್ಯ ನೋಡಿದ್ರೆ ಇದು ಏನು ಕೊಲೆ ಮಾಡಿದಂತಹ ಏನು ಶ್ರೀಮೂರ್ತಿಯವರ ಮನೆಯಾಗಿರುವಂಥದ್ದು. ಏನು ನಿನ್ನೆ ರಾತ್ರಿ ಏನು ಮಂಜುನಾಥ್ ಎಂಬುವರನ್ನು ಹಣದ ವಿಚಾರದಲ್ಲಿ ಶ್ರೀಮೂರ್ತಿ ಕೊಲೆ ಮಾಡ್ತಾರೆ. ಈ ನೆಲೆಯಲ್ಲಿ ಆಕ್ರೋಶಗೊಂಡಂತಹ ಅವರ ಸಂಬಂಧಿಕರು ಏನು ಮನೆಗೆ ಪೆಟ್ರೋಲ್ ಹಾಕಿ ಸುಟ್ಟಿರುವಂತಹ ಘಟನೆ ಇಲ್ಲಿ ನಡೆದಿರುವಂಥದ್ದು. ನೀವು ದೃಶ್ಯ ನೋಡಿದ್ರೆ ಸಂಪೂರ್ಣವಾಗಿ ಮನೆ ಏನು ಸುಟ್ಟು ಕರಕಲಾಗಿರುವಂಥದ್ದು. ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಸಹ ಇವತ್ತು ಕರಕಲಾಗಿರುವಂಥದ್ದು. ಪ್ರಮುಖವಾಗಿ ಏನು ನಿನ್ನೆ ರಾತ್ರಿ ಹಣದ ವಿಚಾರವಾಗಿ ಮಂಜುನಾಥ್ ಮತ್ತು ಏನು ಶ್ರೀಮೂರ್ತಿಯವರು ಗಲಾಟೆ ಮಾಡ್ಕೊಳ್ತಾರೆ. ಸುಮಾರು 8 ಗಂಟೆ ಸಮಯದಲ್ಲಿ ಏನು ಬಸ್ ಸ್ಟ್ಯಾಂಡಲ್ಲಿ ಅಂದರೆ ಸೋಮಯಾಜಪಲ್ಲಿಯಲ್ಲಿ ಏನು ಗಲಾಟೆ ಮಾಡಿಕೊಂಡಂತಹ ಮಂಜುನಾಥ್ ಮತ್ತು ಏನು ಶ್ರೀಮೂರ್ತಿಯವರ ನಡುವೆ ಗಲಾಟೆ ನಡೆದು ಏನು ಶ್ರೀಮೂರ್ತಿಯವರು ಏನು ಮಂಜುನಾಥ್ ಅವರನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡ್ತಾರೆ. ಈ ನೆಲೆಯಲ್ಲಿ ಸ್ಥಳದಲ್ಲೇ ಮಂಜುನಾಥ್ ಅವರು ಮೃತಪಟ್ಟ ಹಿನ್ನೆಲೆಯಲ್ಲಿ ಏನು ಅವರ ಸಂಬಂಧಿಕರು ಏನು ಅವರ ಊರಿಗೆ ಬಂದು ಏನು ಮನೆಯಲ್ಲಿ ಅವರ ಮನೆಗೆ ಪೆಟ್ರೋಲ್ ಹಾಕಿ ಸುಟ್ಟಿರುವಂತಹ ಘಟನೆ ಇದು. ದೃಶ್ಯ ನೋಡಿದ್ರೆ ಮನೆಯಲ್ಲಿದ್ದಂತಹ ಟಿ ವಿ ಆಗ್ಬೋದು, ಮತ್ತು ಎಲ್ಲ ವಸ್ತುಗಳು ಅಂದರೆ ಇದ್ದಂತಹ ಸೋಫಾ, ಬೀರು ಸಮೇತ ಎಲ್ಲವೂ ಸಹ ಸುಟ್ಟು ಕರಕಲಾಗಿರುವಂಥದ್ದು. ಈ ನೆಲೆಯಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಸಹ ಪೊಲೀಸರು ಇಲ್ಲಿ ಮಾಡಿಕೊಂಡಿರುವಂಥದ್ದು. ಅಂದರೆ ರಾತ್ರಿಯೇ ಏನು ಮನೆಯನ್ನು ಸುಟ್ಟಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಕಾರಣ ಇಲ್ಲಿ ಮನೆಯ ಮುಂದೆ ಈಗಾಗಲೇ ಏನು ಒಂದು ರಿಸರ್ವ್ ಪೊಲೀಸನ್ನು ಸಹ ಹಾಕಿರುವಂಥದ್ದು. ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಸಹ ಇವತ್ತು ಏನು ಸುಟ್ಟು ಕರಕಲಾಗಿರುವಂಥದ್ದು. ಇನ್ನು ಏನು ಪರಾರಿಯಾಗಿರುವಂತಹ ಶ್ರೀಮೂರ್ತಿಯನ್ನು ಕೂಡಲೇ ಬಂಧಿಸಬೇಕು, ಅವರಿಗೆ ಶಿಕ್ಷೆ ಆಗಬೇಕೆಂಬುದು ಮಂಜುನಾಥ್ ಅವರ ಸಂಬಂಧಿಕರ ಒತ್ತಾಯ ಆಗಿರುವಂಥದ್ದು. ಇಲ್ಲಿ ದೃಶ್ಯ ನೋಡೋದಾದರೆ ಎಲ್ಲ ರೀತಿಯ ಅಂದರೆ ಮನೆ ಎಲ್ಲ ವಸ್ತುಗಳು ಸಹ ಸಂಪೂರ್ಣವಾಗಿ ಕರಕಲಾಗಿರುವಂಥದ್ದು ನೋಡ್ಬೋದು. ಕಿಟಕಿ ಗಾಜಾಗಿರುವುದು ಮತ್ತು ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಅಂದರೆ ಏನು ದಿನಸಿ ಆಗ್ಬೋದು, ಮತ್ತು ಟಿ ವಿ ಆಗ್ಬೋದು, ಮತ್ತು ಸೋಫಾ ಆಗ್ಬೋದು, ಮತ್ತು ಇತರ ಎಲ್ಲ ವಸ್ತುಗಳು ಸಹ ಇವತ್ತು ಸಂಪೂರ್ಣವಾಗಿ ಕರಕಲಾಗಿರುವಂಥದ್ದು. ಇನ್ನು ಏನು ಮಂಜುನಾಥ್ ಮತ್ತು ಶ್ರೀಮೂರ್ತಿಯ ನಡುವೆ ನಡೆದಂತಹ ಗಲಾಟೆಯಿಂದ ಇಲ್ಲಿ ಎರಡು ಗ್ರಾಮಗಳು ಸಹ ಒಂದು ರೀತಿಯ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಪೊಲೀಸರು ಸಹ ಸ್ಥಳಕ್ಕೆ ಆಗಮಿಸಿ ಹೆಚ್ಚಿನ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ಹಲವು ವರ್ಷಗಳಿಂದ ಏನು ಕಣ್ಮರೆಯಾದಂತಹ ಕೊಲೆಯ ಘಟನೆಗಳು ಇವತ್ತು ಮತ್ತೆ ಇಲ್ಲಿ ಶ್ರೀನಿವಾಸಪುರದಲ್ಲಿ ಮತ್ತೆ ಮರುಕಳಿಸ್ತಾ ಇರುವಂಥದ್ದು. ಇನ್ನು ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಎರಡೂ ಮನೆಗಳ ಕಡೆ ಸೂಕ್ತ ಬಂದೋಬಸ್ತನ್ನು ಏರ್ಪಾಡು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಹಣದ ವಿಚಾರದಲ್ಲಿ ಗಲಾಟೆ ನಡೆದು ವ್ಯಕ್ತಿಯೊಬ್ಬನನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈ ನೆಲೆಯಲ್ಲಿ ಏನು ಕೊಲೆಯಾದಂತಹ ಕುಟುಂಬಸ್ಥರು ಏನು ಕೊಲೆ ಮಾಡಿದಂತಹ ವ್ಯಕ್ತಿಯ ಮನೆ ಮೇಲೆ ದಾಳಿ ನಡೆಸಿ ಏನು ಪೆಟ್ರೋಲ್ ಹಾಕಿ ಸುಟ್ಟಾಕಿರುವಂಥ ಘಟನೆ ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೊಳಗುರ್ಕಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ನಾನಿವತ್ತು ಅದೇ ಗ್ರಾಮದಲ್ಲಿ ಇದ್ದೇನೆ. ದೃಶ್ಯ ನೋಡಿದ್ರೆ ಇದು ಏನು ಕೊಲೆ ಮಾಡಿದಂತಹ ಏನು ಶ್ರೀಮೂರ್ತಿಯವರ ಮನೆಯಾಗಿರುವಂಥದ್ದು. ಏನು ನಿನ್ನೆ ರಾತ್ರಿ ಏನು ಮಂಜುನಾಥ್ ಎಂಬುವರನ್ನು ಹಣದ ವಿಚಾರದಲ್ಲಿ ಶ್ರೀಮೂರ್ತಿ ಕೊಲೆ ಮಾಡ್ತಾರೆ. ಈ ನೆಲೆಯಲ್ಲಿ ಆಕ್ರೋಶಗೊಂಡಂತಹ ಅವರ ಸಂಬಂಧಿಕರು ಏನು ಮನೆಗೆ ಪೆಟ್ರೋಲ್ ಹಾಕಿ ಸುಟ್ಟಿರುವಂತಹ ಘಟನೆ ಇಲ್ಲಿ ನಡೆದಿರುವಂಥದ್ದು. ನೀವು ದೃಶ್ಯ ನೋಡಿದ್ರೆ ಸಂಪೂರ್ಣವಾಗಿ ಮನೆ ಏನು ಸುಟ್ಟು ಕರಕಲಾಗಿರುವಂಥದ್ದು. ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಸಹ ಇವತ್ತು ಕರಕಲಾಗಿರುವಂಥದ್ದು. ಪ್ರಮುಖವಾಗಿ ಏನು ನಿನ್ನೆ ರಾತ್ರಿ ಹಣದ ವಿಚಾರವಾಗಿ ಮಂಜುನಾಥ್ ಮತ್ತು ಏನು ಶ್ರೀಮೂರ್ತಿಯವರು ಗಲಾಟೆ ಮಾಡ್ಕೊಳ್ತಾರೆ. ಸುಮಾರು 8 ಗಂಟೆ ಸಮಯದಲ್ಲಿ ಏನು ಬಸ್ ಸ್ಟ್ಯಾಂಡಲ್ಲಿ ಅಂದರೆ ಸೋಮಯಾಜಪಲ್ಲಿಯಲ್ಲಿ ಏನು ಗಲಾಟೆ ಮಾಡಿಕೊಂಡಂತಹ ಮಂಜುನಾಥ್ ಮತ್ತು ಏನು ಶ್ರೀಮೂರ್ತಿಯವರ ನಡುವೆ ಗಲಾಟೆ ನಡೆದು ಏನು ಶ್ರೀಮೂರ್ತಿಯವರು ಏನು ಮಂಜುನಾಥ್ ಅವರನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡ್ತಾರೆ. ಈ ನೆಲೆಯಲ್ಲಿ ಸ್ಥಳದಲ್ಲೇ ಮಂಜುನಾಥ್ ಅವರು ಮೃತಪಟ್ಟ ಹಿನ್ನೆಲೆಯಲ್ಲಿ ಏನು ಅವರ ಸಂಬಂಧಿಕರು ಏನು ಅವರ ಊರಿಗೆ ಬಂದು ಏನು ಅವರ ಮನೆಗೆ ಪೆಟ್ರೋಲ್ ಹಾಕಿ ಸುಟ್ಟಿರುವಂತಹ ಘಟನೆ ಇದು. ದೃಶ್ಯ ನೋಡಿದ್ರೆ ಮನೆಯಲ್ಲಿದ್ದಂತಹ ಟಿ ವಿ ಆಗ್ಬೋದು, ಮತ್ತು ಎಲ್ಲ ವಸ್ತುಗಳು ಅಂದರೆ ಇದ್ದಂತಹ ಸೋಫಾ,
ಬೀರು ಸಮೇತ ಎಲ್ಲವೂ ಸಹ ಸುಟ್ಟು ಕರಕಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಸಹ ಪೊಲೀಸರು ಇಲ್ಲಿ ಮಾಡಿಕೊಂಡಿರುವಂಥದ್ದು. ಅಂದರೆ ರಾತ್ರಿಯೇ ಏನು ಮನೆಯನ್ನು ಸುಟ್ಟಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಕಾರಣ ಇಲ್ಲಿ ಮನೆಯ ಮುಂದೆ ಈಗಾಗಲೇ ಏನು ಒಂದು ರಿಸರ್ವ್ ಪೊಲೀಸನ್ನು ಸಹ ಹಾಕಿರುವಂಥದ್ದು. ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಸಹ ಇವತ್ತು ಏನು ಸುಟ್ಟು ಕರಕಲಾಗಿರುವಂಥದ್ದು. ಇನ್ನು ಏನು ಪರಾರಿಯಾಗಿರುವಂತಹ ಶ್ರೀಮೂರ್ತಿಯನ್ನು ಕೂಡಲೇ ಬಂಧಿಸಬೇಕು, ಅವರಿಗೆ ಶಿಕ್ಷೆ ಆಗಬೇಕೆಂಬುದು ಮಂಜುನಾಥ್ ಅವರ ಸಂಬಂಧಿಕರ ಒತ್ತಾಯ ಆಗಿರುವಂಥದ್ದು. ಇಲ್ಲಿ ದೃಶ್ಯ ನೋಡೋದಾದರೆ ಎಲ್ಲ ರೀತಿಯ ಅಂದರೆ ಮನೆ ಎಲ್ಲ ವಸ್ತುಗಳು ಸಹ ಸಂಪೂರ್ಣವಾಗಿ ಕರಕಲಾಗಿರುವಂಥದ್ದು ನೋಡ್ಬೋದು. ಕಿಟಕಿ ಗಾಜಾಗಿರುವುದು ಮತ್ತು ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಅಂದರೆ ಏನು ದಿನಸಿ ಆಗ್ಬೋದು, ಮತ್ತು ಟಿ ವಿ ಆಗ್ಬೋದು, ಮತ್ತು ಸೋಫಾ ಆಗ್ಬೋದು, ಮತ್ತು ಇತರ ಎಲ್ಲ ವಸ್ತುಗಳು ಸಹ ಇವತ್ತು ಸಂಪೂರ್ಣವಾಗಿ ಕರಕಲಾಗಿರುವಂಥದ್ದು. ಇನ್ನು ಏನು ಮಂಜುನಾಥ್ ಮತ್ತು ಶ್ರೀಮೂರ್ತಿಯ ನಡುವೆ ನಡೆದಂತಹ ಗಲಾಟೆಯಿಂದ ಇಲ್ಲಿ ಎರಡು ಗ್ರಾಮಗಳು ಸಹ ಒಂದು ರೀತಿಯ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಪೊಲೀಸರು ಸಹ ಸ್ಥಳಕ್ಕೆ ಆಗಮಿಸಿ ಹೆಚ್ಚಿನ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ಹಲವು ವರ್ಷಗಳಿಂದ ಏನು ಕಣ್ಮರೆಯಾದಂತಹ ಕೊಲೆಯ ಘಟನೆಗಳು ಇವತ್ತು ಮತ್ತೆ ಇಲ್ಲಿ ಶ್ರೀನಿವಾಸಪುರದಲ್ಲಿ ಮತ್ತೆ ಮರುಕಳಿಸ್ತಾ ಇರುವಂಥದ್ದು. ಇನ್ನು ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಎರಡೂ ಮನೆಗಳ ಕಡೆ ಸೂಕ್ತ ಬಂದೋಬಸ್ತನ್ನು ಏರ್ಪಾಡು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.